ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಪರವಾಗಿಲ್ಲ, ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಶುರು ಮಾಡಿದೆ. ನೆನ್ನೆ ಯಾವುದೇ ರೀತಿ ವ್ಲಾಗ್ ಹಾಕಲಿಲ್ಲ. ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಫ್ರೆಶ್ ಅಪ್ ಆಗಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಟೀ ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಹಾಲು ತೊಗೊಂಡು ಬಂದು ಹಾಲನ್ನು ಕೂಡ ಬಿಸಿಗೆ ಇಟ್ಕೊಂಡಿದ್ದೀನಿ. ಮನೆ ಕಸ ಎಲ್ಲ ಗುಡಿಸಿ ನೆಲ ಒರೆಸ್ಲಿಕ್ಕೆ ನೀರೆಲ್ಲ ತುಂಬಿಟ್ಟಿದ್ದೀನಿ. ಆಚೆನೂ ಕೂಡ ಎಲ್ಲ ಬಾಗಿಲೆಲ್ಲ ತೊಳೆದು ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ. ಪೂರ್ತಿಯಾಗಿ ಎಲ್ಲ ತೊಳೆದಿದ್ದೀನಿ. ಇವತ್ತು ಸೋಮವಾರ ಇರೋದ್ರಿಂದ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ಸೊ ಕೆಲವೊಂದೊಂದು ಗಿಡಗಳನ್ನೆಲ್ಲ ತೆಗೆದು ಸ್ವಲ್ಪ ಬಿಸಿಲಿಗೆ ಇಡೋಣ ಅಂತ ಅಂದ್ಬಿಟ್ಟು ಇದ್ರ ಮೇಲೆ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿಲು ಬೀಳಬೇಕು ಯಾವ ಗಿಡಕ್ಕಾದ್ರೂ, ಅದಕ್ಕೋಸ್ಕರ. ಅಷ್ಟರೊಳಗೆ ನನ್ನ ಟೀ ಕೂಡ ರೆಡಿ ಆಯಿತು. ಒಂದು ಗ್ಲಾಸ್ ಟೀ ಕುಡಿದ್ಬಿಟ್ಟು ಮಿಕ್ಕಿದ ಕೆಲಸ ಶುರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಟೀ ಸೋಸ್ತಾ ಇದೆ. ಅಷ್ಟರೊಳಗೆ ಕಸದವ್ರು ಕೂಡ ಬಂದರು. ಸೊ ಕಸ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕೆಲಸ ಮುಗ್ದಿತ್ತಲ್ಲ, ಕಸನೆಲ್ಲ ಒಂದು ಹತ್ರ ತುಂಬಿಟ್ಟಿದ್ದೆ ನಾನು. ಹಸಿ ಕಸ ಬೇರೆ, ಒಣ ಕಸ ಬೇರೆ, ಆ ಥರ ಮಾಡ್ತೀನಿ. ಇದೆಲ್ಲ ಒಣ ಕಸ ಮತ್ತು ಇದ್ರೊಳಗಡೆ ಇರೋದೆಲ್ಲ ಹಸಿ ಕಸ ನಾನು ಡಿವೈಡ್ ಮಾಡಿಕ್ತೀನಿ. ಯಾಕಂದರೆ ಪಾಪ ಅವರೂ ನಮ್ಮ ಥರನೇ ಮನುಷ್ಯರೇ ಅಲ್ವಾ. ಸೊ ಹಾಗಾಗಿ ಕಸ ಹಾಕ್ಬಿಟ್ಟು ಬಂದು ನೆಲ ಎಲ್ಲ ಒರೆಸ್ಕೊಂಡ್ಬಿಟ್ಟು ಬಂದೆ ಒಳಗಡೆಯಿಂದನೂ. ಇನ್ನೊಂದು ಸ್ವಲ್ಪ ನೆಲ ಒರೆಸೋದಿತ್ತು, ಅದನ್ನು ಕೂಡ ಒರೆಸ್ಕೊಬಿಡೋಣ ಅಂತ ನೆಲ ಎಲ್ಲ ಒರೆಸ್ಕೊತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ನನ್ನ ರುಟೀನು. ಫಸ್ಟು ಮನೆ ಕ್ಲೀನಿಂಗ್ ಎಲ್ಲ ಮುಗಿದ್ಬಿಟ್ರೆ ಆಮೇಲೆ ಅಡುಗೆ ತಿಂಡಿ ಎಲ್ಲ ಮಾಡ್ಕೊಂಬಿಡ್ಬೋದು ಅಂದ್ಬಿಟ್ಟು ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ನಾನು. ಒಬ್ಬಳೇ ಇರ್ತೀನಲ್ಲ, ಅಷ್ಟೊಂದೇನು ಗಲೀಜಾಗಲ್ಲ. ಆದ್ರೂ ರೋಡ್ ಸೈಡು ಮನೆ ಅಲ್ವಾ, ಕೆಳಗಡೆ ಇರೋದ್ರಿಂದ ಸ್ವಲ್ಪ ಧೂಳೆಲ್ಲ ಬರ್ತಾ ಇರುತ್ತೆ. ಹಾಗಾಗಿ ಅವಾಗ ಕ್ಲೀನ್ ಮಾಡ್ಕೊತಾನೆ ಇರಬೇಕು. ಹೀಟ್ರಿಗೆ ಹಾಕೋದಕ್ಕೂ ಮೊದಲು ಫಸ್ಟು ನೆಲ ಎಲ್ಲ ಒರೆಸ್ಕೊಬಿಡ್ತೀನಿ. ಹೀಟ್ರಿಗೆ ಹಾಕಿದ್ಮೇಲೆ ನೆಲ ಒರೆಸ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಹಾಲಲ್ಲೆಲ್ಲ ನೆಲ ಒರೆಸ್ಕೊಳ್ಳೋದಾದರೆ ನಾನು ಹೀಟ್ರಿಗೆ ಹಾಕೋದಕ್ಕೂ ಮೊದಲು ನೀಟಾಗಿ ನೆಲ ಒರೆಸ್ಕೊಂಬಿಟ್ಟು ಆಮೇಲೆ ಹೀಟ್ರಿಗೆ ಹಾಕೋತೀನಿ. ಗಿಡಗಳೆಲ್ಲ ಸ್ವಲ್ಪ ಇವಾಗ ಬೇರೆಲ್ಲ ಬಿಡ್ತಾಯಿತ್ತು. ಹಾಗಾಗಿ ನೀರು ಚೇಂಜ್ ಮಾಡಿ ಮನಿ ಪ್ಲ್ಯಾಂಟ್ದು ನೀರನ್ನ ತುಂಬಿಟ್ಟಿದ್ದೀನಿ. ಇದೊಂದು ಗಿಡ ಚೆನ್ನಾಗಿ ಬರ್ತಿತ್ತು, ಯಾಕೋ ಒಂದೊಂದು ಹತ್ರ ಕಪ್ಪಗೆ ಆಗ್ತಾಯಿದೆ. ಸೊ 15 ದಿನಕ್ಕೊಂದ್ಸಲ, ವಾರಕ್ಕೊಂದ್ಸಲ ತೆಗಿತಾನೆ ಇರ್ತೀನಿ. ಆದ್ರೂ ಕೂಡ ಏನೋ ಅದು ಹಾಳಾಗಿಬಿಟ್ಟಿದೆ. ಸೊ ಅದನ್ನೆಲ್ಲ ತೆಗೆದು ಒಂದು ಕಡೆ ಎಸ್ಬಿಟ್ಟು ಇವಾಗ ಚೆನ್ನಾಗಿರೋದನ್ನೆಲ್ಲ ಒಂದು ಬೌಲಲ್ಲಿ ಹಾಕಿ ನೀಟಾಗಿ ನೀರು ತುಂಬಿ ಎತ್ತಿಟ್ಟಿದ್ದೀನಿ. ಈಗ ನೆಕ್ಸ್ಟು ಅಡುಗೆ ಮನೆಗೆ ಬಂದೆ. ಬೆಳಗ್ಗೆನೇ ಒಂದ್ಸಲ ಗ್ಯಾಸ್ ಒರೆಸ್ಕೊಂಡಿರ್ತೀನಿ. ಇವಾಗ ಅಡುಗೆ ಮಾಡಬೇಕು. ಮತ್ತು ಟೀ ಎಲ್ಲ ಇಟ್ಕೊಂಡಿದ್ನಲ್ಲ, ಅದಕ್ಕೂ ಮೊದಲು ಫಸ್ಟು ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊಂಬಿಟ್ಟು ಏನಾದ್ರೂ ಅಡುಗೆ ಮಾಡ್ಕೋಬೇಕು. ನೆನ್ನೆನೂ ಕೂಡ ಅಡುಗೆ ಏನೂ ಮಾಡಲಿಲ್ಲ. ಸೊ ಇವತ್ತಾದ್ರೂ ಏನಾದ್ರೂ ಅಡುಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತು ನನ್ನ ಫ್ರೆಂಡ್ ಹಂಸ ಕಾಲ್ ಮಾಡಿದ್ಲು. ಅವಳ ಹತ್ರ ಮಾತಾಡಿಕೊಂಡು ನಾನು ಕೆಲಸವನ್ನು ಕೂಡ ಮಾಡ್ಕೋತಾ ಇದ್ದೀನಿ. ಪ್ರತಿದಿನವೂ ಹಾಗೆ ಏನಾದರೂ ನಾನು ಕೆಲಸ ಮಾಡ್ಬೇಕಾದ್ರೆ ರಾತ್ರಿ ಒಬ್ಬರು ಕಾಲ್ ಮಾಡ್ತಾರೆ. ಆರಾಮ್ಸೆ ಮಾತಾಡ್ಕೊಂಬಿಟ್ಟು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ನನಗೂ ಟೈಮ್ ಪಾಸ್ ಆದಂಗೆ ಆಗುತ್ತೆ, ಅವ್ರ ಜೊತೆಲಿ ಮಾತಾಡಿದ ಖುಷಿನೂ ಸಿಗುತ್ತೆ. ಸೊ ನಂದು ಬೇಗ ಕೆಲಸ ಎಲ್ಲ ಆಗಿಬಿಡುತ್ತೆ. ಕೆಲವೊಂದೊಂದು ಸಲ ನನಗೆ ಎಷ್ಟೇ ಯಾರೇ ಕಾಲ್ ಮಾಡಿದ್ರು ನಾನು ಪಿಕ್ ಮಾಡಲ್ಲ. ನನಗೆ ಖುಷಿ ಇರಬೇಕು ಮಾತಾಡಲಿಕ್ಕೆ ಅವ್ರ ಹತ್ರ. ಸೊ ನಾನು ಅಂದರೆ ಖುಷಿಯಾಗಿರಬೇಕು. ಆ ಟೈಮಲ್ಲಿ ಕಾಲ್ ಮಾಡಿದ್ರೆ ನಾನು ಯಾರು ಕಾಲ್ ಬೇಕಾದ್ರೂ ಪಿಕ್ ಮಾಡ್ತೀನಿ. ನನಗೆ ಬೇಜಾರಾಗಿದ್ದಾಗ ನನಗೆ ಯಾರಾದ್ರೂ ಕಾಲ್ ಮಾಡಿದ್ರೆ ನಾನು ಯಾರ ಕಾಲ್ನೂ ಪಿಕ್ ಮಾಡಲ್ಲ. ನಂದೊಂಥರ ವಿಚಿತ್ರ ಬುದ್ಧಿ ಅಂತ ಹೇಳ್ತಾರಲ್ಲ, ಹಾಗೆ ನಾನು. ಪಾತ್ರೆಗಳೆಲ್ಲ ಜೋಡಿಸಿ ಮತ್ತೆ ಸಿಂಕ್ ಒಳಗಡೆ ರಾತ್ರಿದೆಲ್ಲ ಊಟದ್ದು ಪಾತ್ರೆಗಳೆಲ್ಲ ಹಾಗೆ ಇತ್ತು. ಸೊ ನಾನು ನಿನ್ನೆ ಬೆಳಗ್ಗೆ ಅನಿಸುತ್ತೆ ಏನೋ ಬ್ರೇಕ್ಫಾಸ್ಟ್ ಸ್ವಲ್ಪ ರೈಸ್ ಇತ್ತು, ಅದನ್ನು ನಾನು ಹಂಗೆ ಒಗ್ಗರಿಸ್ಕೊಬಿಟ್ಟು, ಅಂದರೆ ಒಗ್ಗರಣೆ ಅನ್ನೋ ಥರ ಮಾಡ್ಕೊಂಡು ತಿಂದಿದ್ದು. ಏನೂ ತಿಂದಿರಲಿಲ್ಲ, ಸುಮ್ಮನೆ ಮಲಗಿದ್ದೆ. ಹಿಂಗೆ ಏನೇನಾದ್ರೂ ಮನಸ್ಸಿಗೆ ಬೇಜಾರು ಆಗ್ತಾನೆ ಇರುತ್ತೆ. ಯಾವಾಗ್ಲೂ ಪ್ರತಿದಿನವೂ ಖುಷಿಯಾಗಿರೋಕ್ಕಾಗೋದೇ ಇಲ್ಲ. ಕೆಲವೊಂದೊಂದು ಸಲ ನಮಗೆ ತುಂಬ ಅಂದರೆ ತುಂಬ ಹತ್ರವಾಗಿರೋರೆ, ನಾವು ಇಷ್ಟಪಡೋರೆ ನೋವು ಕೊಟ್ಟಾಗ ಅದು ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ಕಾಗಲ್ಲ. ಅಷ್ಟು ಮನಸ್ಸಿಗೆ ನೋವಾಗುತ್ತೆ. ಅಂಥ ಟೈಮಲ್ಲಿ ಯಾವ ಊಟನೂ ಬೇಡ, ಮನೆ ಕೆಲಸನೂ ಬೇಡ, ಏನೂ ಬೇಡ ಅಂತ ಮಲ್ಕೊಳಂಗಾಗ್ಬಿಡುತ್ತೆ. ತುಂಬ ಸಲ ನನಗೆ ಒಬ್ಬಳೇ ಇದ್ದಾಗ ಯಾರಾದ್ರೂ ಹರ್ಟ್ ಮಾಡಿದಾಗ ನನಗೆ ಅನಿಸ್ಬಿಡುತ್ತೆ, ಏನಕ್ಕಾದ್ರೂ ಇರಬೇಕು, ಯಾರೂ ಇಲ್ಲ ಇದ್ರೂ ಕೂಡ ಹಿಂಗೆ ಎಲ್ಲರ ಹತ್ರನೂ ಹಂಚ್ಕೋಬೇಕು, ಇದಕ್ಕಿಂತ ಬೆಟರು ಸುಮ್ಮನೆ ಸತ್ತೋಗ್ಬಿಡ್ಬೇಕು, ಬದುಕಿರಲೇಬಾರದು ಅಂತ. ನನಗೆ ನೆನ್ನೆನೂ ಕೂಡ ಸೇಮ್ ಸಿಚುವೇಶನ್ನು, ಹಿಂಗೆ ಸಣ್ಣ ಪುಟ್ಟ ಮಾತುಗಳಿಂದ ಏನೇನೋ ಹಿಂಗೆ ಬೇಜಾರಾಗಿ ನನಗೆ ಸೀರಿಯಸ್ಲಿ ನನಗೆ ಅದೇ ಥರ ಯೋಚನೆ ಬಂತು. ಆವಾಗ ನನಗೆ ತುಂಬ ಅಂದರೆ ತುಂಬ ಹರ್ಟ್ ಆಯಿತು ನನಗೆ. ಅವಾಗ ಸ್ವಲ್ಪ ಹೊತ್ತು ಕುತ್ಕೊಂಡು ಯೋಚನೆ ಮಾಡಿದೆ. ನಾನು ಎಲ್ಲ ತಿಳಿದೋಳಾಗ್ಬಿಟ್ಟು ಇವಾಗ ನಾನು ಈ ಥರ ಮಾಡಿಕೊಂಡ್ರೆ ನನಗೆ ಇಲ್ಲಿ ಸಿಕ್ಕಿರೋದೆಲ್ಲ ನರಕ, ಮೇಲೋದ್ರೂ ನರಕನೇ ಸಿಗುತ್ತೆ. ಸೊ ಸತ್ತು ಸಾಧಿಸೋ ಅಂಥದ್ದು ಏನೂ ಇಲ್ಲ. ಬದುಕಿರೋಣ, ನೋಡೋಣ, ಭಗವಂತ ಎಷ್ಟು ದಿನದವರೆಗೂ ಆಯಸ್ಸು ಕೊಟ್ಟಿದ್ದಾನೆ, ಅಲ್ಲಿವರೆಗೂನಾದ್ರೂ ಬದುಕೋಣ ಅಂತಂದ್ಬಿಟ್ಟು ಆ ಮೈಂಡನ್ನ ಚೇಂಜ್ ಮಾಡ್ಕೋಬೇಕು ಅಂತ ಮನೇಲಿ ವಿಷ್ಣು ಸಹಸ್ರನಾಮ ಕೇಳಿಕೊಂಡು
ಲಲಿತಾ ಸಹಸ್ರನಾಮ ಕೇಳಿಕೊಂಡು ಆಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಒಂದು ಅರ್ಧ ಗಂಟೆಯಿಂದ 1 ಅವರ್ವರೆಗೂ ನಿತ್ಯ ಪ್ರಾರ್ಥನಾ ಬುಕ್ ಅಂತ ಇದೆ ನನ್ನ ಹತ್ರ, ಅದನ್ನು ಓದ್ಕೊಂಡು ದೇವ್ರ ಮುಂದೆ ಸುಮ್ಮನೆ ಕೂತ್ಬಿಟ್ಟೆ. ಆವಾಗ ಸ್ವಲ್ಪ ನನಗೆ ಮನಸ್ಸು ತಿಳಿ ಅನ್ನಿಸ್ತು. ಆದ್ರೂ ಕೂಡ ಅಡುಗೆ ಎಲ್ಲ ಏನು ಮಾಡ್ಕೊಳ್ಳಿಲ್ಲ, ಸುಮ್ಮನೆ ಕೂತಿದ್ದು ಅಷ್ಟೇ. ಸೊ ಯಾವುದು ವ್ಲಾಗ್ನೂ ಮಾಡಲಿಲ್ಲ, ವೀಡಿಯೋಸ್ನೂ ಹಾಕಲಿಲ್ಲ, ಏನೂ ಇಲ್ಲ. ಏನಕ್ಕೆ ಇದೆಲ್ಲ ಮಾಡಬೇಕು ಅನ್ನೋಷ್ಟು ಬೇಜಾರಾಗ್ಬಿಡ್ತು. ಸೊ ಕೆಲವೊಂದೊಂದು ಸಲ ಹಿಂಗೆ ಅನಿಸೋದು ಸಹಜ. ನಾವು ಎಷ್ಟೇ ಸ್ಟ್ರಾಂಗ್ ಆಗಿದ್ರೂ ಕೂಡ ನಮ್ಮ ಮನಸ್ಸಲ್ಲಿ ಈ ಥರದ್ದೊಂದು ಯೋಚನೆ ಪಟ್ಟಂತ ಬಂದು ಹೋಗೋದಂತೂ ಸಹಜ. ಸೊ ಹಾಗೆ ನನಗೂ ಕೂಡ ಈ ಥರ ಎಲ್ಲ ಕೆಲವೊಂದೊಂದು ಸಲ ಆಗ್ತಾನೇ ಇರುತ್ತೆ. ತುಂಬ ಜನ ನನ್ನ ಬೇಜಾರಾಗಿದ್ದಾಗ ತುಂಬ ಪ್ರಶ್ನೆಗಳು ಕೇಳ್ತಾರೆ. ನನ್ನ ಒಂದು ಮನಸ್ಸಲ್ಲಿರೋ ಅಂಥ ಒಂದು ಭಾವನೆನ ಪಟ್ಟಂತ ಅರ್ಥ ಮಾಡ್ಕೊಂಬಿಡ್ತಾರೆ. ಕೆಲವೊಬ್ಬೊಬ್ಬರು ನೆನ್ನೆನೂ ಕೂಡ ಹಾಗೇ ಎಷ್ಟೋ ಜನ ಮೆಸೇಜ್ ಮಾಡಿದರು. ಸೊ ಕಾಲ್ ಅಂತೂ ತುಂಬ ಬಂದಿತ್ತು. ನಾನು ಯಾರ ಕಾಲ್ನೂ ಪಿಕ್ ಮಾಡಲಿಲ್ಲ, ಸುಮ್ಮನೆ ಆಗ್ಬಿಟ್ಟೆ. ಏನಕ್ಕೆ ವ್ಲಾಗ್ ಮಾಡಿಲ್ಲ ಇವತ್ತು, ವೀಡಿಯೋಸ್ ಹಾಕಿಲ್ಲ, ಏನೂ ಇಲ್ಲ, ಮತ್ತು ವಾಟ್ಸಪ್ಪಲ್ಲಿ ಡಿ ಪಿ ಕಾಣಿಸ್ತಿಲ್ಲ, ಏನಿಲ್ಲ ಅಂತ ಹೇಳಿ. ಕೆಲವೊಂದೊಂದು ಸಲ ಹಂಗೆ ಆಗೋದು ಸಹಜ. ನಮ್ಮವರಿಂದ ಅಂತಲ್ಲ, ಬೇರೆಯವರಿಂದನೂ ಆಗ್ಬೋದು, ಮನೆಯಿಂದನೂ ಆಗ್ಬೋದು. ಕೆಲವೊಂದೊಂದು ಸಲ ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಇರ್ಬೋದು. ಮಿಡಿಲ್ ಕ್ಲಾಸ್ ಅಂದರೆ ಸುಮ್ಮನೆ ಎಲ್ಲ ಥರದ್ದು ಪ್ರಾಬ್ಲಮ್ನು ಫೇಸ್ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಒಬ್ಬೊಬ್ಬರೇ ಇರೋದರಿಂದ ಬರೋ ಕಷ್ಟನೆಲ್ಲ ನಾವೊಬ್ಬರೇ ನಿಭಾಯಿಸ್ಬೇಕಾಗುತ್ತೆ. ಯಾರನ್ನು ಶೇರ್ ಮಾಡ್ಕೊಳ್ಳೋರು ಇರಲ್ಲ. ಸೊ ಇದೆಲ್ಲ ಇದ್ದಿದ್ದೇ ಲೈಫಲ್ಲಿ, ಅಪ್ ಆ್ಯಂಡ್ ಡೌನ್ಸ್ ಅಂತಾರಲ್ಲ, ಆ ಥರ ಇದ್ದೇ ಇರುತ್ತೆ. ಅದನ್ನು ಧೈರ್ಯವಾಗಿ ಫೇಸ್ ಮಾಡ್ತಾ ನಾವು ಮುನ್ನುಗ್ದಾಗಲೇ ನಮಗೆ ಒಂದು ಒಳ್ಳೆಯ ಜೀವನ ಅಂತ ಸಿಗೋದು. ಆಯುಸ್ಸು ಮುಗಿಯೋದಕ್ಕೂ ಫಸ್ಟೇ ಈ ಥರ ನಿರ್ಧಾರ ತೊಗೊಬಿಡ್ತಿದ್ನಲ್ಲ ಅಂತ ತುಂಬ ಹರ್ಟಾಯಿತು ಒಂದು ಸಲ. ಆಮೇಲೆ ಇನ್ನೊಂದು ಸಲ ಯೋಚನೆ ಮಾಡಿ ಕೂತ್ಕೊಂಡು ಭಗವಂತ ಎಷ್ಟು ಒಂದು ನೆಮ್ಮದಿ ಸಿಕ್ತು ಅಂದರೆ, ಭಗವಂತನ ಮುಂದೆ ಕೂತ್ಕೊಂಡಾಗ ಆ ಒಂದು ಆಲೋಚನೆನೇ ಹೋಯ್ತು. ಯಾರಾದ್ರೂ ಅಷ್ಟೇ ಆ ಥರ ತುಂಬ ಕಷ್ಟಗಳು ಬರುತ್ತೆ ಹೆಣ್ಮಕ್ಳು, ನಾನು ಇಲ್ಲ ಅಂತ ಹೇಳಲ್ಲ. ನನ್ನ ವ್ಯೂವರ್ಸ್ಗಳಾಗಿರ್ಬೋದು ತುಂಬ ಜನ ನನ್ನ ವೀಡಿಯೋ ನೋಡ್ತಾರೆ. ನನ್ನ ವೀಡಿಯೋ ನೋಡೋರೆಲ್ಲ ನನ್ನ ಥರ ಕಷ್ಟದಲ್ಲಿರೋರು ತುಂಬ ಜನ ನೋಡ್ತಾರೆ. ಸೊ ಆ ಥರ ಸಿಚುವೇಶನ್ ಬಂದಾಗ ನೀವು ದಯವಿಟ್ಟು ವಿಷ್ಣು ಸಹಸ್ರನಾಮ ಆಗಿರ್ಬೋದು ಅಥವಾ ದೇವ್ರದ್ದು ಯಾವುದಾದ್ರೂ ಒಂದು ಭಕ್ತಿಗೀತೆ ಹಾಕ್ಕೊಂಡು ಕೇಳ್ತಾ ಸ್ನಾನ ಮಾಡಿಬಿಟ್ಟು ಆರಾಮ್ಸೆ ದೇವ್ರ ಮುಂದೆ ಒಂದು ದೀಪ ಹಚ್ಚಿ ಕೂತ್ಬಿಡಿ. ಇಲ್ಲಾಂದರೆ ಎಲ್ಲಾದ್ರೂ ಔಟ್ಸೈಡ್ ಒಂದು 5 ನಿಮಿಷ ಓಡಾಡ್ಕೊಂಡು ವಾಕ್ ಮಾಡ್ಕೊಂಡು ಬಂದುಬಿಡಿ. ಆವಾಗ ಆ ಮನಸ್ಸು ನಿಮಗೆ ಚೇಂಜ್ ಆಗುತ್ತೆ. ಸೊ ನಾನು ಕೂಡ ಅದೇ ಮಾಡೋದು. ಸೊ ಎಲ್ಲ ಪರ್ಫೆಕ್ಟಾಗಿರ್ತೀವಿ ನಾವು, ನಮಗೇನು ಚಿಂತೆನೇ ಇಲ್ಲ, ನಾವು ಹ್ಯಾಪಿಯಾಗಿದ್ದೀವಿ ಅಂತ ನಾವು ಹೇಳ್ಕೊಳ್ಳೋದು ತಪ್ಪು ಕಲ್ಪನೆ ಅದು. ಸೊ ಎಲ್ರಿಗೂ ಕಷ್ಟ ಸುಖ ಬೇಜಾರು ಅಳು ಎಲ್ಲದೂ ಇರುತ್ತೆ. ಕೆಲವೊಬ್ಬೊಬ್ಬರು ತೋರಿಸ್ಕೊತಾರೆ, ಕೆಲವೊಬ್ಬೊಬ್ಬರು ತೋರಿಸ್ಕೊಳ್ಳಲ್ಲ. ನಾನಂತೂ ವ್ಲಾಗ್ ಮಾಡ್ತಿದ್ದೀನಿ ಅಂದರೆ ನನ್ನ ಕಷ್ಟ ಸುಖ ಎಲ್ಲದನ್ನು ಶೇರ್ ಮಾಡ್ಕೊತಾನೆ ಇರ್ತೀನಿ. ಯಾರು ಏನು ಅನ್ಕೋತಾರೋ ನನಗೆ ಗೊತ್ತಿಲ್ಲ, ನಾನಂತೂ ಎಲ್ಲ ಶೇರ್ ಮಾಡ್ಕೊತಾನೆ ಇರ್ತೀನಿ. ಓಕೆ, ಇವಾಗ ನನ್ನ ಕೆಲಸ ಎಲ್ಲ ಮುಗೀತು. ಗ್ಯಾಸ್ ಎಲ್ಲ ಉರಿಸ್ಕೊಂಡು ಪಾತ್ರೆಗಳನ್ನೆಲ್ಲ ತೊಳೆದು ಸೊ ಇವಾಗ ಅಡುಗೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಮೂಲಂಗಿ ಹಾಕ್ಬಿಟ್ಟು ಬೇಳೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಒಂದು ಮುಳುಗಾಯಿ ಕೂಡ ಇತ್ತು, ಅದನ್ನು ಕೂಡ ಹಾಕಿದ್ದೀನಿ. ಸಾಂಬಾರಿಗೆ ಒಗ್ಗರಣೆಗೆ ಹಾಕಿ 2-3 ವಿಷಲ್ ಕೂಗಿಸ್ಕೊಬಿಡೋಣ ಅಂತ. ಹಾಗೆ ಸ್ವಲ್ಪ ಬೀಟ್ರೋಟ್ ಇತ್ತು, ಎಲ್ಲ ಹಾಳಾಗ್ತಿತ್ತು. ಶುಗರ್ ಇದ್ದಾಗ ತೊಗೊಂಡಿದ್ದು ಫ್ರಿಜ್ಜಲ್ಲಿ ಇಟ್ಟಿದೆ. ನಾನು ಒಬ್ಬಳೇನು ಅಷ್ಟು ಅಡುಗೆ ಮಾಡ್ಕೊಳ್ಳಲ್ಲ. ಒಂದು ದಿನ ಸಾಂಬಾರು ಮಾಡಿದ್ರೆ ಅದೇ 2 ಡೇಸ್ ಆಗುತ್ತೆ. ಸೊ ಅದನ್ನು ವೇಸ್ಟ್ ಮಾಡೋಕ್ಕೂ ಮನಸ್ಸು ಬರಲ್ಲ. ಸೊ ಹಾಗಾಗಿ ಎಲ್ಲ ಹಾಗೆ ಮಿಕ್ಕಿತ್ತು. ಇವತ್ತು ಬೀಟ್ರೋಟೆಲ್ಲ ಹಾಕಿ ಪಲ್ಯ ಮಾಡಿಕೊಂಡು ಹಾಗೆ ಬೇಳೆ ಮೂಲಂಗಿ ಹಾಕ್ಬಿಟ್ಟು ಸಾಂಬಾರು ಕೂಡ ಮಾಡಿಕೊಂಡು ಇನ್ನೊಂದು ಕಡೆ ರೈಸಿಗೆ ಕೂಡ ಇಟ್ಕೊಂಡಿದ್ದೀನಿ. ನಾನು ವಾಯ್ಸ್ ಕೊಡಬೇಕಾದ್ರೆ ಅನ್ಕೋತೀನಿ ಪ್ರಶಾಂತವಾಗಿರೋ ಜಾಗದಲ್ಲಿ ಕೂತ್ಕೊಳ್ಳೋಣ ಅಂತ. ರೂಮಲ್ಲಿ ಕೂತ್ಕೊಂಡು ವಾಯ್ಸ್ ಕೊಟ್ರೂ ಔಟ್ಸೈಡಲ್ಲಿ ಆಗೋವಂಥ ಎಲ್ಲ ಶಬ್ದನೂ ಕೇಳುತ್ತೆ. ಸೊ ವಾಯ್ಸು ಸ್ವಲ್ಪ ಏರುಪೇರು ಆಗ್ತಾನೆ ಇರುತ್ತೆ. ಅಂದರೆ ಏನೇನೋ ಬ್ಯಾಕ್ಗ್ರೌಂಡ್ಲು ಸೌಂಡೆಲ್ಲ ಕೇಳಿಸ್ತಾನೆ ಇರುತ್ತೆ. ನಮ್ಮ ಮನೆಯೊಳಗಂತೂ ಫುಲ್ಲು ಅಂದರೆ ಆಚೆ ವೆಹಿಕಲ್ ಹೋದ್ರೂ ಕೇಳುತ್ತೆ. ಈಗ ಪಕ್ಕದ ಮನೆಯಲ್ಲೇನೋ ಆ ಕಡೆ ಪಕ್ಕದ ಮನೇಲಿ ಏನೋ ಒಂದು ವೆಲ್ಡಿಂಗ್ ಮಾಡ್ತಾಯಿದ್ದಾರೆ, ನೀವು ಕೇಳಿಸ್ಕೊತಾ ಇರ್ಬೋದು, ಜುಯ್ ಅಂತ ಬರ್ತಾಯಿದೆ. ನೀಟಾಗಿ ಕ್ಲಿಯರಾಗಿ ಬರಬೇಕು ವಾಯ್ಸು ಅಂದ್ಬಿಟ್ಟು ಫುಲ್ ಬಾಗಿಲೆಲ್ಲ ಹಾಕ್ಕೊಂಡು ರೂಮಲ್ಲಿ ಬಂದು ಕೂತ್ಕೊಂಡು ವಾಯ್ಸ್ ಕೊಡ್ತೀನಿ. ಆದ್ರೂ ಕೂಡ ಎಲ್ಲ ಸೌಂಡು ಬಂದು ಕೇಳ್ತಾ ಇರುತ್ತೆ. ಏನು ಮಾಡೋದು ಅನ್ನೋದೇ ಗೊತ್ತಾಗಲ್ಲ. ರೋಡ್ ಸೈಡಲ್ಲಿ ಮನೆ ಮಾಡ್ಕೊಂಬಿಟ್ರೆ ಇದೊಂದು ಗೋಳು ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ಅದು ಅಲ್ಲದೆ ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಯಾಕೋ ಅಂದರೆ ಡಬಲ್ ವಾಯ್ಸ್ ಅಂತಾರಲ್ಲ ಆ ಥರ ಕೇಳಿಸ್ತಾನೆ ಇರುತ್ತೆ. ಅದು ಯಾಕಂಗೆ ಕೇಳಿಸುತ್ತೆ ಅನ್ನೋದೇ ಗೊತ್ತಿಲ್ಲ. ಸೊ ಸಾಂಬಾರಿಗೆಲ್ಲ ಒಗ್ಗರಣೆಗೆ ಹಾಕಿ ರೈಸಿಗೆಲ್ಲ ಇಟ್ಕೊಂಡು ಇವಾಗ ಅದು ವಿಷಲ್ ಆಗೋ ಅಷ್ಟರೊಳಗೆ ರಬ್ಬರ್ನ ನೆನೆಹಾಕಿದೆ ನಾನು. ಏನಕ್ಕಪ್ಪ ಅಂತಂದರೆ ಒಂದು 15 ಡೇಸಿಗೆ 1 ಟೈಮ್ ಆದ್ರೂ ಈ ಥರ ರಬ್ಬರ್ಗಳನ್ನೆಲ್ಲ ಒಂದು ಬಕೆಟಲ್ಲಿ ಒಂದು 15 ನಿಮಿಷ ಅಥವಾ ಒಂದು 20 ನಿಮಿಷ ಹಿಂಗೆ ನೆನೆಸ್ಬಿಟ್ಬಿಟ್ರೆ ಅದರೊಳಗಡೆ ಇರೋವಂಥ ಗಲೀಜೆಲ್ಲ ಬಿಟ್ಕೊಳ್ಳುತ್ತೆ ಮತ್ತು ರಬ್ಬರೆಲ್ಲ ಸ್ಮೂತ್ ಆಗುತ್ತೆ. ಇವಾಗ ಬಿಸಿಲುಗಾಲ ಅಲ್ವಾ, ರಬ್ಬರ್ಗಳು ನಾವು ಬಿಸಿ ಮಾಡಿದಾಗೆಲ್ಲ ಅದು ಒಡೆದೋಗ್ತಾ ಇರುತ್ತೆ, ಅಂದರೆ ಸೀಳು ಬಿಟ್ಕೋತಾ ಇರುತ್ತೆ. ಸೊ ಹಂಗೆಲ್ಲ ಆಗಬಾರ್ದು ಅಂತಂದರೆ ಈ ಥರ ನಮ್ಮ ಕುಕ್ಕರ್ ರಬ್ಬರ್ಗಳನ್ನ ಒಂದು 15-20 ನಿಮಿಷ ಒಂದು ಬಕೆಟಲ್ಲಿ ತುಂಬ ನೀರು ಹಾಕ್ಬಿಟ್ಟು ನೆನೆಸಿ ಬಿಡಿ, ತುಂಬ ಒಳ್ಳೆಯದು. ಅಥವಾ 1 ಡೇ ಫುಲ್ ನೆನೆಸಿದ್ರೂ ಇನ್ನೂ ರಬ್ಬರ್ ತುಂಬ ಬಾಳಿಕೆ ಬರುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳು ಬರಲ್ಲ.
ಇವತ್ತಿನ ವ್ಲಾಗ್ ಇಷ್ಟೇ ಸಿಂಪಲ್ಲಾಗಿತ್ತು ಅಂತ ಅನ್ಕೋತೀನಿ. ಸ್ನಾನ ಕೂಡ ಮುಗಿಸಿ ದೇವ್ರ ಪೂಜೆನೂ ಕೂಡ ಮುಗಿಸ್ಕೊಂಡೆ ಸೋಮವಾರದ್ದು. ಸೊ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.